ಮಿನಿಸ್ಟರಿಗೆ ಅವ್ರಿಗೆ ಸಚಿವರನ್ನ ಇದನ್ನ ತಿಳ್ಕೊಂಡು ಅವ್ರಿಗೆ ನೀವು ಬೆನ್ನಿನ ಮೇಲೆ ಹೊಡಿಬೇಕು, ಒಟ್ಟಿನ ಮೇಲೆ ಹೊಡಿಬಾರ್ದು. ಅದು ಮಾ ಪಾಪ. ನಿಮ್ಮಲ್ಲೇ ನಾವು ಭಿಕ್ಷೆ ಬೇಡ್ಕೊಂಡು ತಿಂತೀವಿ ಸ್ವಾಮಿ. ನಾವು ನಿಮ್ಗೆ ಅರ್ಥ ಆಗಲ್ಲ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಇಂಥದ್ರಲ್ಲಿ ಹಾವು, ಚೋಳು, ಹುಳ, ಉಪ್ಪುಡಿ ಬರ್ತವೆ. ಎಷ್ಟೋ ಮಂದಿ ಸತ್ತೋದ್ರು, ಒಯ್ಕೊಳ್ಳೋ ಪರಿಸ್ಥಿತಿ ಆಗೈತೆ. ಇದನ್ನ ನಾವು ಹೆಂಗೆ ಖಂಡಿಸಬೇಕು? ನಮ್ಮ ಗೋಳು ನಿಮ್ಗೆ ಅರ್ಥ ಆಗಲ್ವಾ? ನಿಮ್ಮ ಮಕ್ಕಳಾಗಲಿ ಅಥವಾ ಯಾರೇ ಆಗಲಿ ಇಲ್ಲಿ ಬಂದು ನೀವು ಜೀವನ ಮಾಡ್ರಿ. ನಮ್ಗೆ ಮೀಸಲಾತಿನೇ ಬೇಡ. ಇಲ್ಲ ಭಿಕ್ಷೆ ಬೇಡಿಕೊಳ್ಳಕ್ಕೆ ಒಂದು ದಾರಿ ಮಾಡಿಕೊಡಿ. ನಮಗೆ ಭಿಕ್ಷೆ ಬೇಡಿಕೊಳ್ಳಕ್ಕೆ ಈ ಕಡೆ ಸಾಯಲೂಬಾರ್ದು, ಈ ಕಡೆ ಬದುಕಲೂಬಾರ್ದು. ಆ ರೀತಿಯಲ್ಲ ನರಳಿ ಜೀವನ ಅಂತ್ಯ ಮಾಡ್ತಾರಲ್ಲ ಸ್ವಾಮಿ. ನೀವು ಏನು ನೀವು ಮುಖ್ಯಮಂತ್ರಿಗಳಾಗಿ ಸಂವಿಧಾನ ಪ್ರಕಾರವಾಗಿ ಸಂವಿಧಾನ ಮೇಲೆ ಪ್ರಮಾಣ ಇಟ್ಟು ನೀವು ಇದನ್ನು ತಗೊಂಡಿದ್ದೀರಲ್ಲ, ಪ್ರಮಾಣ ತಗೊಂಡಿದ್ದೀರಲ್ಲ, ಮುಖ್ಯಮಂತ್ರಿ ಆಗಿದ್ದೀರಲ್ಲ, ಸಚಿವರಾಗಿದ್ದೀರಲ್ಲ, ಶಾಸಕರಾಗಿದ್ದೀರಲ್ಲ, 225 ಶಾಸಕರು. ನೀವೇನ್ ಮಾಡ್ತಾ ಇದ್ದೀರಿ? ನೀವು ನಿಮ್ಮಂಗಿನ ನಾಡಿನಲ್ಲೇ ಬದುಕ್ತಾರಂತ ಪ್ರಾಣಿಗಳನ್ನ ತಂದು ಇದನ್ನ ಮಾಡ್ತಾರಲ್ಲ ಸ್ವಾಮಿ. ಅವಾಗ ಆಹಾರ ಹಾಕ್ತಾರೆ, ಮೃಗನಾಯ ಮಾಡ್ತಾರೆ. ನಮ್ಮನ್ನ ಕರ್ಕೊಳ್ಳಲ್ಲ ಸ್ವಾಮಿ. ನೀವು ನಮಗೆ ಪ್ರತ್ಯೇಕವಾಗಿ ಒಂದು ಮೀಸಲಾತಿ, ಒಂದೇ ಮೀಸಲಾತಿ ನಾವು ಹತ್ತು ಕೇಳಿದಿವೆ. ನಮ್ಮ ಮಕ್ಕಳಿಗೆಲ್ಲ ನೌಕರು ಕೊಡಂತ ಕೇಳಿದಿವೆ. ವಿದ್ಯಾಭ್ಯಾಸಕ್ಕೆ, ಸಣ್ಣ ಮಕ್ಕಳಿಗೆ, ಹಾಸ್ಟೆಲ್ಗಳಿಗೆ ಮತ್ತು ಸಣ್ಣ ಪುಟ್ಟ ನೌಕರಿಗಳಿಗೆ ಇದಕ್ಕೆ ನಮಗೆ ಅನುವಾಗಿತ್ತಂತೇಳಿ ನಮಗೆ ಯಾವುದೂ ಗೊತ್ತಿಲ್ಲ ಸ್ವಾಮಿ. ನಮ್ಮಿಂದ ಮಾತಾಡೋರು ಯಾರೂ ಇಲ್ಲ. ನಮ್ಮಿಂದ ಸಚಿವರಾಗಲಿ ಅಥವಾ ಶಾಸಕರಾಗಲಿ ಅಥವಾ ಯಾರಾಗಲಿ ಇಲ್ಲ. 31 ಜಿಲ್ಲೆಗಳಲ್ಲಿ ಅಲೆಮಾರಿಗಳಲ್ಲಿ ಇದ್ದಾರೆ ಸ್ವಾಮಿ. ನಮ್ಮ ಉಸಿರು ನಿಮ್ಗೆ ತಟ್ಟಲ್ಲ. ನಾವು ಇವಾಗ ನಮ್ಗೆ 60-70 ವರ್ಷ ಆಗಿತ್ತಲ್ಲ ಸ್ವಾಮಿ. ನಮಗೆ ಹೊಲ ಇಲ್ಲ, ಒಂದು ಮನಿ ಇಲ್ಲ. ಈಗ ಪ್ರಧಾನಮಂತ್ರಿ ಅವರು ಇವರಿಗೆ ರೈತರಿಗೆ 2,000 ಹಾಕ್ತಾರೆ. ನಮಗೆ ಎಲ್ಲಿ ಬರ್ತದೆ ಸ್ವಾಮಿ? ನಮಗಿಲ್ಲ ಸ್ವಾಮಿ. ನಮಗೆ ಹೊಲ ಇಲ್ಲ, ಮನಿ ಇಲ್ಲ. ಊರಿಗೆ ಹೋಗಲ್ಲ, ಸುಡಿಗಾಡಿಗೆ ಹಣ ಎಲ್ಲ ಆಗಿಬಿಟ್ಟು ಸ್ವಾಮಿ. ನಾವು ಇಂಥದನ್ನು ನಾವು ಮನವರಿಕೆ ಮಾಡಿಕೊಂಡು ನೀವು ಮೊದಲನೇದು ಆದ್ಯತೆ ನಮಗೆ ಕೊಡ್ಬೇಕು. ನಾವು ನಿಮ್ಮನ್ನ ಭಿಕ್ಷೆ ಬೇಡ್ತಾ ಇಲ್ಲ ಸ್ವಾಮಿ. ಅದರಲ್ಲಿ ಇರೋದನ್ನ ಆ ಪಾಲನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸ್ವಾಮಿ. ನಾವು ನಮ್ಮ ಭಾಗನ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸ್ವಾಮಿ. ಸಣ್ಣ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ. ನಮ್ಮದು ಚಿಕ್ಕ ಸಮುದಾಯ. 5,22,000 ಜನಸಂಖ್ಯೆ ಇರೋದಂತ ಸಮುದಾಯ. 59 ಸಮುದಾಯಗಳಲ್ಲಿ 5,22,000 ಜನಸಂಖ್ಯೆ ಇರೋದು. ಇನ್ನು ಇತರ ಜಾತಿ ಸಾಕಷ್ಟಿದಾವೆ. ಫಸ್ಟು ಆದ್ಯತೆಯಲ್ಲಿ ಚಿಕ್ಕಂತ ಸಮುದಾಯಕ್ಕೆ ಕೊಟ್ರೆ ನಾವು ಬಡವರು ಬದುಕೊಂತೀವಿ, ಹುಡುಗರನ್ನ ಸಾಲಿಗೆ ಓದಿಸ್ಕೊಂತೀವಿ. ಮತ್ತೆ ನಿಮ್ಮಂಗೆ ನಾವು ಪ್ರಜಾಪ್ರಭುತ್ವವಾಗಿ ನಾವು ಬಾಳಬೇಕು, ನಿಮ್ಮಂಗೆ ನಾವು ಇರಬೇಕು. ನಿಮ್ಮ ಅಂತರಕ್ಕೆ ಬೆಳೆಯಲಿಲ್ಲ ಅಂದ್ರೆ ನಿಮ್ಮ ಕೆಳಗಣ್ಣ ಇರಬೇಕು ಅನ್ನೋದು ನಮ್ಮ ಆಸೆ ಇಟ್ಕೊಂಡು ಬಂದಿದ್ವಿ ಸ್ವಾಮಿ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮಗೆ ಏನೋ ಮಾಡ್ತೈತೆ ಅಂತೇಳಿ ನಾವೆಲ್ಲ ಊರು ತಿರುಗಿ ಭಿಕ್ಷಾಟನೆ ಬೇಡಿಯಲ್ಲಿ ಕೂಡ ನಾವು ಹೇಳಿವಿ ಸ್ವಾಮಿ. ಏನಂತ ಹೇಳಿದೀವಿ? ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ರಿ. ಪಾಪ ಅವರು ಅನ್ನ ಕೊಟ್ಟಾರ, ಇಂದಿರಾ ಗಾಂಧಿ ಸರ್ಕಾರದಿಂದ ನಮಗೆ ಸಹಕಾರ ಮಾಡ್ಯಾರ ಅಂತೇಳಿ ಹೇಳಿದೀವಿ ಸ್ವಾಮಿ. ಅಂಥದೆಲ್ಲ ನಮ್ಮ ಬಾಯಾಗ ಮುಣ್ಣಾಕಿ ಬಿಟ್ಟಿರಲ್ಲ ಸ್ವಾಮಿ. ನೀವು ಏನ್ರಿ ಮುಖ್ಯಮಂತ್ರಿಗಳೇ, ಸಚಿವರೇ, ಶಿವರಾಜ್ ತಂಗಡಿ ಅವರೇ ಮತ್ತು ಶಿವಾನಂದ ಪಾಟೀಲ್ ಅವರೇ ಮತ್ತು ಇವರು ಮಾದೇವಪ್ಪನವರೇ, KH ಮುನಿಯಪ್ಪನವರೇ, ಎಲ್ಲಿಗೆ ಹೋಗಿದ್ದೀರ ಸ್ವಾಮಿ ನೀವು? ನಮ್ಮ ಪಾಲಿಗೆ ಅಡವಿಗೆ ಹೋಗಿದ್ದೀರ ನೀವು? ನೀವಿಲ್ಲಂದ್ರೆ ಮತ್ತೆ ನಮ್ಗೆ ಯಾರು ದಿಕ್ಕು ಸ್ವಾಮಿ? ನಮಗೊಂದು ಸ್ವಲ್ಪ ಇಸಾನು ಕೊಟ್ಬಿಡಿ, ನಾವು ಕುಡಿದು ಜೀವನ ಸಾಯ್ತೀವಿ ನಾವು. ಇದನ್ನ ನೀವು ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡು ಬಂದು ನೀವು ಇದನ್ನ ಮಾಡೋವರೆಗೂ ನಮ್ಮ ಹೋರಾಟನ ನಿಲ್ಲಿಸೋದಲ್ಲ. ನಮ್ಮ ಮನೆಯಲ್ಲ ಸಾವು ಬದುಕಾಗಲಿ, ಅದು ಹೊಣೆಗಾರಿಕೆ, ನೇರ ಹೊಣೆಗಾರಿಕೆ ನೀವೇ ಆಗ್ತೀರಿ. ಊಟ ಕೊಟ್ಟಿದ್ದನ್ನ ನಾಗಮೋಹನ್ ದಾಸು, ಸದಾಶಿವ ಆಯೋಗ ಊಟ ಕೊಟ್ಟಾರ. ಅವರು ಒಂದು ಪರ್ಸೆಂಟೇಜ್ ಅವ್ರು ಕೊಡ್ಬೇಕಂತ ಕೊಟ್ಟಾರ. ಅದನ್ನ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಉಗುಳ್ದಿನ್ನ ಮತ್ತೆ ಅದನ್ನ ಬಾಯಿಗೆ ಹಾಕೊಂಡಕ್ ಹೋಗ್ಬೇಡ್ರಿ. ಉಗುಳನ್ನ ಬಾಯಿಗೆ ಹಾಕೊಂಡು ಹೋಗ್ಬೇಡ್ರಿ ಸ್ವಾಮಿ. ನೀವು ತಿಳ್ಕೊಳ್ಳಿ, ನೀವು ಎಜುಕೇಶನ್ ಇದೀರಿ. ನಮಗೆ ಮಾತಾಡೋಕೆ ಬರಂಗಲ್ಲ, ನಮಗೆ ಏನೂ ಮಾಡೋಕೆ ಬರೋದಲ್ಲ, ನಾವು ಭಾಷಣಕಾರರಲ್ಲ, ನಾವು ವಿದ್ಯೆ ಇಲ್ಲ, ಶಾಲೆ ಇಲ್ಲ, ಎಪ್ಪಟ್ಟು ಮಂದಿ ಸ್ವಾಮಿ. ನಾವು ನಮ್ಮ ನೋವನ್ನು ನಿಮ್ಮನ್ನು ತೋಡಿಕೊಂಡಿದ್ದೀವಿ. ಇವತ್ತು ನಮ್ಮ ಸಂಘಟನೆ ಇವತ್ತು ತೋಡಿಕೊಂಡಿದ್ದೀವಿ ಸ್ವಾಮಿ. ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ, ಅರ್ಥ ಮಾಡಿಕೊಳ್ಳಿ ಸ್ವಾಮಿ.
ಜೈ ಭೀಮ್.